RCB ಫಿನಿಶರ್ ಜಿತೇಶ್ ಶರ್ಮಾ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಆಲ್ಮೋಸ್ಟ್ 99% ಆಫ್ ಫ್ಯಾನ್ಸ್ ಜಿತೇಶ್ ಶರ್ಮಗೆ ಸಪೋರ್ಟ್ ಕೊಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕೇವಲ ಒಂದೇ 1% ಆಫ್ ಕ್ರಿಕೆಟ್ ಫ್ಯಾನ್ಸ್ ಮಾತ್ರ ಜಿತೇಶ್ ಶರ್ಮಗೆ ಸಪೋರ್ಟ್ ಮಾಡ್ತೀರಾ. ಆ ಒಂದು ಒಂದೇ 1% ಅಲ್ಲಿ ನಾನು ಕೂಡ ಒಬ್ರು. ಆದ್ರೆ ನಿಮ್ಮ ರಿಯಾಕ್ಷನ್ ಏನು ಈ ಒಂದು ಸ್ಟೇಟ್ಮೆಂಟ್ ಕೇಳಿದ ಮೇಲೆ? ನೀವೇನು 99% ಆ ಒಂದು ಕ್ಯಾಟಗರಿನ ಅಥವಾ 1% ಆ ಒಂದು ಕ್ಯಾಟಗರಿನ ಜಿತೇಶ್ ಶರ್ಮಗೆ ಸಪೋರ್ಟ್ ಕೊಡ್ತೀರಾ ಅಥವಾ ಜಿತೇಶ್ ಶರ್ಮಗೆ ಸಪೋರ್ಟ್ ಕೊಡಲ್ವಾ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಅಂತ ಇಂತ ಸ್ಟೇಟ್ಮೆಂಟ್ ಅಲ್ಲ, ಇಟ್ಸ್ ದ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್. ಮತ್ತು ಸರ್ಪಂಚ್ ಸಾಬ್ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಅಪ್ಡೇಟ್ ಇದೆ. CSK ಆಲ್ಮೋಸ್ಟ್ 4 ಆ ಒಂದು ಫಾರಿನ್ ಪ್ಲೇಯರ್ಸ್ ಯಾರು ಅಂತೇಳಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದ್ರೆ ಈ 4 ಪ್ಲೇಯರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತು ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಅವರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ ಲೈಕ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೇನೆ. ಸೊ ಫಸ್ಟ್ ಅಪ್ಡೇಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 4 ಫಾರಿನ್ ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ಡೆವಾಲ್ಡ್ ಬ್ರೇವಿಸ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ನಥನ್ ಎಲಿಸ್, ಥರ್ಡ್ ಆಪ್ಷನ್ ಮ್ಯಾಥ್ ಹೆನ್ರಿ ಮತ್ತು ಫೋರ್ತ್ ಆಪ್ಷನ್ ನೂರ್ ಅಹಮದ್. ಈ 4 ಪ್ಲೇಯರ್ಸ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಒಂದೇ ಒಂದು ನನಗೆ ಡೌಟ್ ಇತ್ತು, ಇಷ್ಟಕ್ಕೆ ಮ್ಯಾಥ್ ಹೆನ್ರಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಆದ್ರೆ ನಿನ್ನೆ ಶ್ರೀಲಂಕಾ ವಿರುದ್ಧ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನಗೆ ಅನಿಸ್ತದೆ ಡೆಫಿನೆಟ್ ಆಗಿ CSK ಮ್ಯಾನೇಜ್ಮೆಂಟ್ ಈ 4 ಫಾರಿನ್ ಪ್ಲೇಯರ್ಸ್ ನ ಆ ಒಂದು 11 ಅಲ್ಲಿ ಆಡಿಸ್ತಾರೆ ಅಂತೇಳಿ. ನೂರ್ ಅಹಮದ್ ಅವರ ಫಾರ್ಮ್ ಹೇಗಿದೆ ಗೊತ್ತಿಲ್ಲ, ಬಟ್ ಮ್ಯಾಥ್ ಹೆನ್ರಿ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಡೆವಾಲ್ಡ್ ಬ್ರೇವಿಸ್ ಇವ್ರ ಬಗ್ಗೆ ಮಾತಾಡುವಂತಹ ಅವಶ್ಯಕತೆ ಇಲ್ಲ, ಸೆನ್ಸೇಷನಲ್ ಬ್ಯಾಟರ್. ಮತ್ತು ನಥನ್ ಎಲಿಸ್ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬಟ್ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ನಮ್ಮ IPL 2026 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ನಥನ್ ಎಲಿಸ್ ಅಂತೇಳಿ. ನನ್ನ ಪ್ರಕಾರ ಡೆವಾಲ್ಡ್ ಬ್ರೇವಿಸ್, ನಥನ್ ಎಲಿಸ್, ಮ್ಯಾಥ್ ಹೆನ್ರಿ ಮತ್ತು ನೂರ್ ಅಹಮದ್ ಈ 4 ಫಾರಿನ್ ಪ್ಲೇಯರ್ಸ್ CSK ದಲ್ಲಿ ಕನ್ಫರ್ಮ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೆಂದ್ರ CSK ಟೀಮ್ ಅಲ್ಲಿ 4 ಫಾರಿನ್ ಪ್ಲೇಯರ್ಸ್ ನ ಯಾರಿಗೆ ಚಾನ್ಸ್ ಕೊಡ್ಬೇಕಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ರಿಂಕು ಸಿಂಗ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಆಕ್ಚುಲಿ ರಿಂಕು ಸಿಂಗ್ ಅವರು ನಮ್ಮ ಇಂಡಿಯಾ ಸ್ಕ್ವಾಡ್ ಇಂದ ಔಟ್ ಆಗಿದ್ರು. ಅವರ ಫಾದರ್ ಗೆ ಹುಷಾರಿದ್ದಿಲ್ಲ, ಅವರು ಹೋಗಿದ್ರು. ಬಟ್ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ರಿಂಕು ಸಿಂಗ್ ಅವರು ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಈ ಒಂದು ಮ್ಯಾಚ್ ಅಲ್ಲಿ ಅವರು ಅವೈಲೇಬಲ್ ಇದ್ದಾರೆ. ಇಷ್ಟಕ್ಕೆ ಅವೈಲೇಬಲ್ ಇದ್ರೆ ಸಂಜು ಅವರ ಪ್ಲೇಸ್ ಏನು? ನಿನ್ನೆ ಇಂಡಿಯಾ ಬ್ಯಾಟಿಂಗ್ ಕೋಚರು ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾವು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತೇಳಿ. ಮೇ ಬಿ ನನ್ನ ಪ್ರಕಾರ ಓಪನಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಎಂಟ್ರಿ ಕೊಟ್ರೆ ನಂಬರ್ 3 ಅಲ್ಲಿ ಇಶಾನ್ ಕಿಶನ್ ಬರುವಂತ ಚಾನ್ಸ್ ಇದೆ. ತಿಲಕ್ ವರ್ಮಾ ಅಥವಾ ರಿಂಕು ಸಿಂಗ್ ಇಬ್ರಲ್ಲಿ ಒಬ್ರು ಹೋಗುವಂತ ಚಾನ್ಸ್ ಇದೆ. ಮೇ ಬಿ ನನ್ನ ಪ್ರಕಾರ ತಿಲಕ್ ವರ್ಮಾ ಅವರಿಗೆ ಡ್ರಾಪ್ ಮಾಡಿ ಅವರ ಪ್ಲೇಸ್ ಅಲ್ಲಿ ಸಂಜುಗೆ ಚಾನ್ಸ್ ಕೊಡಬೇಕು ಮತ್ತು ರಿಂಕು ಸಿಂಗ್ ಅವರು ಇನ್ ಆಗ್ಬೇಕು ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಪ್ಲೇಸ್ ಅಲ್ಲಿ ಅಕ್ಷರ್ ಪಟೇಲ್ ಇನ್ ಆಗ್ಲೇಬೇಕು. ಇದು ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಜಿಂಬಾಬ್ವೆ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಈ ಒಂದು ಚೇಂಜ್ ಮಾಡ್ಲೇಬೇಕಾಗುತ್ತೆ. ಜಿಂಬಾಬ್ವೆಯಲ್ಲಿ ಅಷ್ಟು ಈಸಿಯಾಗಿ ಲೈಟ್ಲಿ ಈ ಒಂದು ಟೀಮ್ ಅನ್ನು ತಗೊಳ್ಳಬಾರದು. ಜಿಂಬಾಬ್ವೆ ಟೀಮ್ ಅಲ್ಲಿ ಬ್ಲೆಸ್ಸಿಂಗ್ ಮುಜರಬನ್ ಇದ್ದಾರೆ, ಇವನ್ಸ್ ಇದ್ದಾರೆ ಮತ್ತು ಎಂಗರವ ಇದ್ದಾರೆ. ಇಂತ ಒಂದು ಬಾಲರ್ಸ್ ಇದ್ದಾರೆ. ಡೆಫಿನೆಟ್ ಆಗಿ ನಮ್ಮ ಇಂಡಿಯಾಗೆ ಥ್ರೆಟ್ ಇದೆ. ಸೊ ನೋಡಮ್ಮ ಈ ಒಂದು ಬಿಗ್ ಮ್ಯಾಚ್ ಅನ್ನು ಯಾವ ರೀತಿ ನಮ್ಮ ಟೀಮ್ ವಿನ್ ಆಗುತ್ತೆ ಅಂತೇಳಿ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು ವೆಸ್ಟ್ ಇಂಡೀಸ್ ಗೆದ್ರಪ್ಪ ಅಂದ್ರೆ ನಮ್ಮ ಇಂಡಿಯಾ ಆಲ್ಮೋಸ್ಟ್ ಈ ಒಂದು T20 ವರ್ಲ್ಡ್ ಕಪ್ ನಿಂದ ಔಟ್ ಆಗ್ತಾರೆ. ಇಟ್ಸ್ ಡಿಪೆಂಡಿಂಗ್ ಆನ್ ಹೇಗೆ ಸೌತ್ ಆಫ್ರಿಕಾ ಪರ್ಫಾರ್ಮೆನ್ಸ್ ಕೊಡುತ್ತೆ. ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಇಲ್ಲಿ ಸೌತ್ ಆಫ್ರಿಕಾಕ್ಕೆ ಸಪೋರ್ಟ್ ಮಾಡೋದು ಗ್ಯಾರಂಟಿ. ಬಟ್ ನೋಡಮ್ಮ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಸರ್ಪಂಚ್ ಸಾಬ್ ಶ್ರೇಯಸ್ ಅಯ್ಯರ್ ಇವರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಇಂದರಿಂದ ರಿಕವರ್ ಆಗಿದ್ದಾರೆ. ಈಗ ರಿಕವರ್ ಆಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಬಟ್ ಇಂದರಿಂದ ರಿಕವರ್ ಆಗಿದ್ದಾರೆ ಅಂದ್ರೆ ಅಷ್ಟು ಈಸಿ ಇಲ್ಲ ಕಮ್ ಬ್ಯಾಕ್ ಮಾಡೋಕೆ. ಬಟ್ ರೀಸೆಂಟ್ ಆಗಿ ಪ್ರವೀಣ್ ಆಂಬ್ರೆ ಅವರ ಕೋಚಿಂಗ್ ಅಲ್ಲಿ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ಅವರ ಸ್ಟ್ಯಾಂಡ್ ಕೂಡ ಚೇಂಜ್ ಆಗಿದೆ. ಆದ್ರೆ ರೀಸೆಂಟ್ ಆಗಿ DY ಪಾಟೀಲ್ ಈ ಒಂದು ಟೂರ್ನಮೆಂಟ್ ಅಲ್ಲಿ 2 ಮ್ಯಾಚ್ ಅನ್ನು ಆಡಿದರೆ 2 ಮ್ಯಾಚ್ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಡಕ್ಔಟ್, ಸೆಕೆಂಡ್ ಮ್ಯಾಚ್ ಅಲ್ಲಿ ಕೇವಲ 5 ರನ್ಸ್ ಸ್ಕೋರ್ ಮಾಡಿದ್ದಾರೆ. ಬಿಗ್ ವರಿ ಪ್ರತಿಯೊಬ್ಬ ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಗೆ. ಬಟ್ ಆಬ್ವಿಯಸ್ಲಿ ಆಗಿ ಇಂತ ಒಂದು ಇಂಜರ್ ಆದಾಗ ಸ್ಲೈಟ್ಲಿ ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನೋಡಮ್ಮ IPL 2026 ಅಲ್ಲಿ
ಸರ್ಪಂಚ್ ಸಾಬು ಶ್ರೇಯಸ್ ಅಯ್ಯರ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ, ಬೇಗ ಬೇಗ ಲೈಕ್ ಮಾಡ್ರಿ ಗುರು. ಏನಪ್ಪಾ ಅಂದ್ರೆ RCB ಫಿನಿಶರ್ ಜಿತೇಶ್ ಶರ್ಮಾ ಅವರು ಒಂದು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಆಲ್ಮೋಸ್ಟ್ 99% ಆಫ್ ಕ್ರಿಕೆಟ್ ಫ್ಯಾನ್ಸ್ ಶರ್ಮಗೆ ಸಪೋರ್ಟ್ ಕೊಡಲ್ಲ, ಬಟ್ 1% ಆಫ್ IPL ಫ್ಯಾನ್ಸ್ ಮಾತ್ರ ಸಪೋರ್ಟ್ ಮಾಡ್ತಾರೆ. ಬಟ್ ನೀವು ಯಾರ ಕಡೆ ನೋಡಮ್ಮ, ABD ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೀವು ಬಿಲೀವ್ ಮಾಡಲ್ಲ, ನಾನು ಗಾಡ್ ಹತ್ರ ಪ್ರೇ ಮಾಡ್ತೀನಿ, ನನ್ನ ಟೀಮ್ ನ ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ಲಿ, ನನಗೆ ಒಂದು ಚಾನ್ಸ್ ಸಿಗ್ಲಿ, ಆ ಒಂದು ಚಾನ್ಸ್ ಅಲ್ಲಿ ಹೀರೋ ಆಗೋಕೆ ನಾನು ಆಲ್ವೇಸ್ ಬಿಲೀವ್ ಮಾಡ್ತೀನಿ, ಸಮಥಿಂಗ್ ಮ್ಯಾಜಿಕ್ ಆಗೋಕೆ, ಅಂತ ಒಂದು ಎಂಡಿಂಗ್ ನನ್ನ ಲೈಫ್ ಅಲ್ಲಿ ಆಡೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಂದ್ರೆ ಜಿತೇಶ್ ಶರ್ಮಾ ಹೇಳಿದ್ದು, ನನ್ನ ಟೀಮ್ ನ ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ಲಿ, ನನಗೆ ಒಂದು ಚಾನ್ಸ್ ಸಿಗ್ಲಿ, ನನಗೆ ಒಂದು ಅಪರ್ಚುನಿಟಿ ಸಿಗ್ಲಿ, ನಾನು ಪ್ರೂವ್ ಮಾಡೋಕೆ ಹೀರೋ ಆಗೋಕೆ ಅಂತ ಒಂದು ಬೋರ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದೇ ಕೆಲವೊಬ್ರು IPL ಫ್ಯಾನ್ಸ್ ಟ್ರೋಲ್ ಮಾಡ್ತಿದ್ದಾರೆ. ಅದು ಹೇಗೆ ಗುರು, ಹೇಗೆ ಒಬ್ಬ ಟೀಮ್ ಅನ್ನ ಕೇಸಿ ನಿಮ್ಮ ಟೀಮಿನ ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ಲಿ ಅಂತೇಳಿ ಅದು ಹೇಗೆ ನೀವು ಗಾಡ್ ಪ್ರೇ ಮಾಡ್ತೀರಾ? ಇದೇ ಒಂದು ಸ್ಟೇಟ್ಮೆಂಟ್ ಮೇಲೆ ಕೆಲವೊಬ್ರು IPL ಫ್ಯಾನ್ಸ್ ಟ್ರೋಲ್ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಇಟ್ಸ್ ಎ ಬೋಲ್ಡ್ ಸ್ಟೇಟ್ಮೆಂಟ್. ಇಂತ ಒಂದು ಮೆಂಟಾಲಿಟಿ ಪ್ರತಿಯೊಬ್ಬ ಕ್ರಿಕೆಟರ್ಗೆ ಬೇಕು. ನನ್ನ ಟೀಮ್ ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ಲಿ, ನನಗೆ ಒಂದು ಚಾನ್ಸ್ ಸಿಗ್ಲಿ, ಆ ಒಂದು ಹ್ಯೂಜ್ ಅಂಡರ್ ಪ್ರೆಷರ್ ಅಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡ್ತೀನಿ, ಪರ್ಫಾರ್ಮೆನ್ಸ್ ಮಾಡಿ ಟೀಮ್ ಅನ್ನು ವಿನ್ ಮಾಡಿಸ್ತೀನಿ, ನಾನು ಹೀರೋ ಆಗ್ತೀನಿ ಅಂತೇಳಿ ಇಂತ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಡೆಫಿನೆಟ್ ಆಗಿ ಇಂತ ಒಂದು ಮೆಂಟಾಲಿಟಿಗೆ ನಾವು ಜಿತೇಶ್ ಶರ್ಮಾ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಕೆಲವೊಬ್ರು ಕ್ರಿಕೆಟರ್ಸ್ ನನ್ನ ಟೀಮ್ ನ ಟಾಪ್ ಆರ್ಡರ್ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು ಅಂತ ಥಿಂಕ್ ಮಾಡಿದ್ರೆ, ಆದ್ರೆ ಇಲ್ಲಿ ಜಿತೇಶ್ ಶರ್ಮಾ ಅವರು ನನ್ನ ಟೀಮ್ ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ರೂ ನನಗೆ ಒಂದು ಚಾನ್ಸ್ ಸಿಗ್ಲಿ, ಆ ಒಂದು ಹ್ಯೂಜ್ ಅಂಡರ್ ಪ್ರೆಷರ್ ಅಲ್ಲಿ ನಾನು ಪರ್ಫಾರ್ಮೆನ್ಸ್ ನ ಕೊಡ್ತೀನಿ, ಟೀಮ್ ಅನ್ನು ವಿನ್ ಮಾಡಿಸ್ತೀನಿ, ನಾನು ಹೀರೋ ಆಗ್ತೀನಿ ಅಂತೇಳಿ ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ಜಿತೇಶ್ ಶರ್ಮಾ. ವಾವ್, ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್. ಬಟ್ ಗೊತ್ತಿಲ್ಲ ಯಾವ ರೀತಿ ಈ ಒಂದು ಸ್ಟೇಟ್ಮೆಂಟ್ ನ IPL ಫ್ಯಾನ್ಸ್ ತಗೋತಿರ್ತೀವಿ. ಬಟ್ ನೀವೇನಂತೀರಾ? ಜಿತೇಶ್ ಶರ್ಮಾ ಈ ಒಂದು ಸ್ಟೇಟ್ಮೆಂಟ್ ಗೆ ಸಪೋರ್ಟ್ ಕೊಡ್ತೀರಾ ಅಥವಾ ಸಪೋರ್ಟ್ ಮಾಡಲ್ವಾ? ಕಮೆಂಟ್ ಮಾಡಿ. ಜಿತೇಶ್ ಶರ್ಮಾ ಇದೆಷ್ಟೆಲ್ಲ ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಲಾಸ್ಟ್ IPL 2025 ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಡೋಂಟ್ ವರಿ RCB ಫ್ಯಾನ್ಸ್, ಈ ವರ್ಷ ನಾವು ಕಪ್ಪು ಗೆಲ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ಗೆ ತಕ್ಕಂಗೆ ಪರ್ಫಾರ್ಮೆನ್ಸ್ ಕೊಟ್ಟು RCB ಫಾರ್ ದಿ ಫಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತು. ಆ ಒಂದು ಚಾಂಪಿಯನ್ ಆಗುದ್ರಲ್ಲಿ ಜಿತೇಶ್ ಶರ್ಮಾ ಅವರು ಒನ್ ಆಫ್ ದಿ ಮೇನ್ ಪಿಲ್ಲರ್. ಅದೇ ರೀತಿಯಾಗಿ ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. RCB ನೆಕ್ಸ್ಟ್ IPL 2026 ಅಲ್ಲಿ 16 ಮ್ಯಾಚ್ ಅಲ್ಲಿ 16ಕ್ಕೆ 16 ಮ್ಯಾಚ್ ಗೆದ್ದು ಸೆಕೆಂಡ್ ಕಪ್ ಅನ್ನು ಗೆಲ್ತೀವಿ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಈ ಒಂದು ಸ್ಟೇಟ್ಮೆಂಟ್ ಕೆಲವೊಬ್ರು IPL ಫ್ಯಾನ್ಸ್ ಅದು ಹೇಗೆ ಗುರು 16ಕ್ಕೆ 16 ಮ್ಯಾಚ್ ಗೆಲ್ತೀರಾ ಅಂತೇಳಿ ಹೇಗೆ ಸ್ಟೇಟ್ಮೆಂಟ್ ನ ಕೊಡ್ತೀರಾ? ಇದು ಇಟ್ಸ್ ಜಸ್ಟ್ ಪ್ಯೂರ್ಲಿ ಓವರ್ ಕಾನ್ಫಿಡೆಂಟ್ ಹೇಳಿ ಕಮೆಂಟ್ಸ್ ನ ಮಾಡಿದ್ರು. ಹೌದು, ಮೇ ಬಿ ಓವರ್ ಕಾನ್ಫಿಡೆಂಟ್ ಆಗಿರ್ಬೋದು. ಬಟ್ 16ಕ್ಕೆ 16 ಮ್ಯಾಚ್ RCB ಟೀಮ್ ಗೆಲ್ಲಲ್ವಾ? 16ಕ್ಕೆ 16 ಮ್ಯಾಚ್ ಗೆಲ್ಲುವಷ್ಟು ಕ್ಯಾಲಿಬರ್ ಕೆಪಾಸಿಟಿ RCB ಸ್ಕ್ವಾಡ್ ಇದೆ, RCB ಟೀಮ್ ಅಲ್ಲಿ ಇದೆ. ಬಟ್ ನಮ್ಮ IPL 2026 ಅಲ್ಲಿ RCB ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ. ಬಟ್ ಅಟ್ ದಿ ಮೊಮೆಂಟ್ ಜಿತೇಶ್ ಶರ್ಮಾ ಅವರ ಒಂದು ಸ್ಟೇಟ್ಮೆಂಟ್, ನನ್ನ ಟೀಮ್ ನ ಟಾಪ್ ಆರ್ಡರ್ ಕೊಲಾಪ್ಸ್ ಆಗಲಿ, ಆ ಒಂದು ಚಾನ್ಸ್, ಆ ಒಂದು ಅಪರ್ಚುನಿಟಿ ನನಗೂ ಸಿಗ್ಲಿ, ನಾನು ಹೀರೋ ಆಗೋಕೆ ನೋಡ್ತೀನಿ, ಪರ್ಫಾರ್ಮೆನ್ಸ್ ನಾವು ಕೊಡ್ತೀನಿ, ನನ್ನ ಲೈಫ್ ಅಲ್ಲಿ ಅಂತ ಒಂದು ಇನ್ನಿಂಗ್ ಆಡೋಕೆ ನಾನು ರೆಡಿ ಅಂತೇಳಿ ಒಂದು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ನೋಡೋಣ ಯಾರು IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ಜಿತೇಶ್ ಶರ್ಮಾ RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಮತ್ತು 2 ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕಾಂಟ್ ವೇಟ್ ನೆಕ್ಸ್ಟ್ IPL 2026 ಅಲ್ಲಿ ಜಿತೇಶ್ ಶರ್ಮಾ ಅವರು ಯಾವ ರೀತಿ ಫೈರ್ ಪವರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸೆಲೆಕ್ಟ್ ಆಗಿಲ್ಲ, ಅದೇ ಒಂದು ರೀಸನ್ ಮೇಲೆ ಈಗ ಜಿತೇಶ್ ಶರ್ಮಾ ಅವರು ಮತ್ತೆ ಫೈರ್ ಮಾಡೋಕೆ ಬರ್ತಾ ಇದಾರೆ. ಲಾಸ್ಟ್ IPL 2025 ಅಲ್ಲಿ ಒಂದು ನನ್ನ ಪ್ರಕಾರ ದ ಬೆಸ್ಟ್ ಇನ್ನಿಂಗ್ಸ್ ನ ಆಡಿದ್ರು. ಬಟ್ IPL 2026 ಅಲ್ಲಿ ಇದಕ್ಕಿಂತ ಒಂದು ಬೆಸ್ಟ್ ಇನ್ನಿಂಗ್ ಆಡ್ಲಿದ್ರಿ. ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ರಾಕ್ ಸ್ಟಾರ್ ರವೀಂದ್ರ ಜಡ್ಡು ಅವರ ಬಗ್ಗೆ. ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಅವರು CSK ಟೀಮ್ ಇಂದ RR ಗೆ ಟ್ರೇಡ್ ಆಗಿದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಜಡೇಜಾ ಅವರು ಆಲ್ ಸೆಟ್ RR ಕ್ಯಾಂಪ್ ಗೆ ಜಾಯಿನ್ ಆಗೋಕೆ ರೆಡಿ ಆಗಿದ್ದಾರೆ. ಗ್ಲೌಸ್ ರೆಡಿ ಇದಾವೆ, ಬ್ಯಾಟ್ ರೆಡಿ ಇದೆ ಮತ್ತು ಜೆರ್ಸಿ ಕೂಡ ರೆಡಿ ಇದೆ. ಸೂನ್ RR ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಗೇನ್ಸ್ಟ್ CSK ವಿರುದ್ಧ ಜಡೇಜಾ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಸೊ ಬೇಗ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.